ನಮಸ್ಕಾರ ಎಲ್ಲರಿಗೂ. ಯಾರಿಗೆಲ್ಲ ಎಣಗಾಯಿ ಪಲ್ಯ ಅಂದ್ರೆ ಇಷ್ಟ? ಎಲ್ಲರಿಗೂ ಇಷ್ಟ. ತುಂಬಾನೇ ರುಚಿಕರವಾದಂತ ಟೇಸ್ಟಿಯಾದಂತ ಎಣಗಾಯಿ ಪಲ್ಯ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ. ರೊಟ್ಟಿ ಜೊತೆಗೆ ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ರುಚಿಕರವಾದಂತ ಎಣಗಾಯಿ ಪಲ್ಯ. ಬನ್ನಿ ಇವತ್ತು ಬದ್ನೆಕಾಯಿಂದ ನಾವು ಇವತ್ತು ಎಣಗಾಯಿ ಪಲ್ಯವನ್ನ ಹೇಗ್ ಮಾಡೋದು ಅಂತ ನೋಡೋಣ. ಬದ್ನೆಕಾಯಿ ಎಣಗಾಯಿ ಪಲ್ಯ ತುಂಬಾನೇ ರುಚಿಕರವಾದಂತ ಟೇಸ್ಟಿಯಾದಂತ ಆರೋಗ್ಯಕರವಾದಂತ ಪಲ್ಯನ ಇವತ್ತು ತೋರಿಸ್ತಾ ಇದ್ದೀನಿ. ಬದ್ನೆಕಾಯಿ ಎಣಗಾಯಿ ಪಲ್ಯಕ್ಕೆ ಏನೇನು ಸಾಮಗ್ರಿಗಳು ಸಹ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು ಅರ್ಧ ಕೆಜಿ ಅಷ್ಟು ಬದ್ನೆಕಾಯಿನ ತಗೊಂಡಿದ್ದೀನಿ. ಬದ್ನೆಕಾಯಿ ಪೂರ್ತಿ ಬಲ್ತಿರಬಾರ್ದು, ಎಳೆದು ಇರಬಾರ್ದು, ದಪ್ಪ ಇರಬಾರ್ದು, ಮೀಡಿಯಂ ಸೈಜ್ ಅಲ್ಲಿ ಇರಬೇಕು. ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಕರಿಬೇ ಸೊಪ್ಪು ಮತ್ತು ಈರುಳ್ಳಿ. ನೋಡಿ, ಈಗ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಉಪ್ಪು, ಕುರ್ಶಿಣಿ ಕಾಳನ್ನ ನಾನು 2 ಸ್ಪೂನ್ ತಗೊಂಡಿದ್ದೀನಿ. ಹಚ್ಚ ಖಾರದ ಪುಡಿ, ಇದು ತುಂಬಾ ಖಾರ ಇರೋದ್ರಿಂದ ನಾನು 2 ಸ್ಪೂನ್ ತಗೊಂಡಿದ್ದೀನಿ. ಬೇಕು ಅನ್ನೋರು ಜಾಸ್ತಿ ತಗೋಬಹುದು. ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಯಾವ್ದಾದ್ರು ತಗೋಬಹುದು. ಹುಣಸೆ ಹಣ್ಣನ್ನ ನಾನು ನೆನೆಸಿ ಇಟ್ಟಿದ್ದೀನಿ. ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪೌಡರ್ ಅನ್ನು ಸಹ ತಗೊಂಡಿದ್ದೀನಿ. ಕೊತ್ತಂಬರಿ ಕಾಳು 2 ಸ್ಪೂನು, ಜೀರಿಗೆ 2 ಸ್ಪೂನು, ಬಿಳಿ ಎಳ್ಳು 2 ಸ್ಪೂನು. ಕರಿ ಎಳ್ಳಾದ್ರೂ ತಗೋಬಹುದು, ಇಲ್ಲ ಬಿಳಿ ಎಳ್ಳಾದ್ರೂ ತಗೋಬಹುದು. ಶೇಂಗಾ 3 ಸ್ಪೂನ್ ಅಷ್ಟು, ಹಾಗೆ ಅರಿಶಿಣದ ಪುಡಿ. ಇಷ್ಟು ಸಾಮಗ್ರಿಗಳನ್ನ ನಾನು ತಗೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟಿಗೆ ನಾವು ಒಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಅದಕ್ಕೆ ಶೇಂಗವನ್ನ ಫಸ್ಟ್ ನಾವು ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು. ಹಸಿ ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಹುರಿದು ಮಾಡಿದ್ರೆ ತುಂಬಾನೇ ರುಚಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಮಾಡೋದು ಬೇಡ, ಹುರಿದು ಎಲ್ಲವನ್ನು ನಾವು ಮಾಡೋಣ. ಬಿಳಿ ಎಳ್ಳು ಹಾಕ್ತಾ ಇದೀವಿ. ಇದನ್ನ ಮೀಡಿಯಂ ಉರಿಯಲ್ಲೇ ಹುರ್ಕೊಳ್ಳೋಣ, ಇಲ್ಲಾಂದ್ರೆ ಆಫ್ ಮಾಡಿ ಹುರಿದ್ರು ಸಾಕು, ಬೆಚ್ಚಗಾದ್ರೆ ಸಾಕು, ಇಲ್ಲಾಂದ್ರೆ ಕಪ್ಪಾಗ್ಬಿಡ್ತಾ. ನೋಡಿ ಈಗ್ಲೇ ಹೆಂಗೆ ಸಿಡಿತಾ ಇದೆ ಅಂತ. ಇದನ್ನ ಪೂರ್ತಿಯಾಗಿ ಹುರ್ಕೊಳ್ಳೋಣ. ಜೀರಿಗೆ, ಕೊತ್ತಂಬರಿ ಕಾಳು ಎಲ್ಲವನ್ನು ಸಹ ನಾವು ಹುರಿದು ಇದನ್ನ ತಣ್ಣಗಾಕೆ ಬಿಡೋಣ. ಹುರಿದ್ಮೇಲೆ ಪೌಡ್ರ್ ಮಾಡ್ಕೋಬೇಕಲ್ವಾ, ಹಾಗಾಗಿ ಎಲ್ಲವನ್ನು ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ನೋಡಿ, ಇವಾಗ ಹುರಿದಾಗಿದೆ. ಇದನ್ನ ನಾವು ತಣ್ಣಗಾಗೋವರೆಗೂ ಬಿಡಬೇಕು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಇದಕ್ಕೆ ನಾವು 3ರಿಂದ 4 ಸ್ಪೂನು, ಇಲ್ಲ ಎಣಗಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, 5ರಿಂದ 6 ಸ್ಪೂನ್ ಅಷ್ಟು ಬೇಕಾದ್ರೂ ಎಣ್ಣೆಯನ್ನ ಹಾಕೋಬಹುದು. ಎಣಗಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ಮೇಲೆ 1 ಸ್ಪೂನ್ ಸಾಸಿವೆ, ಸಣ್ಣದಾಗಿ ಹೆಚ್ಚಿರುವಂತ ಕರಿಬೇ ಸೊಪ್ಪು ಮತ್ತು ಈರುಳ್ಳಿನೂ ಹಸಿ ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ರೊಟ್ಟಿಗಂತೂ ಇದು ತುಂಬಾನೇ ರುಚಿಯಾಗಿರುತ್ತೆ. ರೊಟ್ಟಿ ಅಷ್ಟೇ ಅಲ್ಲ, ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾನೇ ರುಚಿಕರವಾದಂತ ಎಣಗಾಯಿ ಪಲ್ಯ ಅಂತಾನೆ ಹೇಳ್ಬೋದು. ಈಗ ಶೇಂಗಾ ಅವನ್ನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ, ತಣ್ಣಗಾದ ಮೇಲೆ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಬೇಕು ಅಂದ್ರೆ ಎಲ್ಲವನ್ನೂ ಹಾಕಿ, ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡಬಹುದು. ಇವತ್ತು ಸಿಂಪಲ್ ಆಗಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಫಸ್ಟ್ ಇದನ್ನ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರ್ ಆದ್ಮೇಲೆ ಇದನ್ನ ನಾವು ಒಂದು ಪಾತ್ರೆಗೆ ತೆಗೆಯೋಣ. ಪೂರ್ತಿ ನಯಸ್ಸಾಗಿ ರುಬ್ಬೋದೇನು ಬೇಡ, ಒಂದು ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಈಗ ಇದಷ್ಟನ್ನು ನಾವು ಒಂದು ಪಾತ್ರೆಗೆ ಹಾಕ್ತಾ ಇದೀವಿ. ಹಾಗೆ ಏನೇನು ಸಾಮಾನುಗಳನ್ನ ಜೋಡಿಸಿಟ್ಕೊಂಡಿದ್ವು ಎಲ್ಲವನ್ನು ಸಹ ನಾವು ಹಾಕೋಣ. ಸಾಂಬಾರ್ ಪೌಡರ್, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ, ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ, ಯಾಕಂದ್ರೆ ಇದಕ್ಕೆ ಟೊಮೊಟೊ ಏನೂ ಆಗ್ತಾ ಇಲ್ಲ, ಹಾಗಾಗಿ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ.
ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ನಾವು ಒಗ್ಗರಣೆಯನ್ನು ಮಾಡಿಕೊಂಡಿದ್ವಲ್ಲ, ಆ ಒಗ್ಗರಣೆನೂ ಸಹ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟಫಿನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಗೂ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಈಗ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದ್ವಿ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಏನು ಬೇಡ, ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲವನ್ನೂ ಸರಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಿ ಇಡೋಣ. ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀವಿ. ಹಾಗೆ ಬದನೆಕಾಯಿಯನ್ನು ಸಹ ತಗೊಂಡಿದ್ದೀವಿ. ನೋಡಿ, ಬದನೆಕಾಯಿನ ಹೆಚ್ಚಿದ ತಕ್ಷಣ ಮಾಡಬಾರ್ದು. ಬದನೆಕಾಯಿ ಹೆಚ್ಚಿದ ಮೇಲೆ ಇದನ್ನು ನಾವು ನೀರೊಳಗೆ ಹಾಕಬೇಕು. ನೋಡಿ, ಒಂದು ಬದನೆಕಾಯಿ ತಗೊಂಡು 4 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ 4 ಭಾಗವನ್ನು ಮಾಡೋಣ. ಮೇಲಿರುವ ತೊಟ್ಟು ಬೇಕಾದರೆ ಹಾಗೆ ಬಿಡ್ಬೋದು, ಇಲ್ಲ ಅಂದರೆ ಅದನ್ನು ಸಹ ರಿಮೂವ್ ಮಾಡೋಣ. ನಾವು ರಿಮೂವ್ ಮಾಡಿದ್ದೀವಿ, ತೆಗ್ದಿದ್ದೀವಿ. ಈಗ ಇದನ್ನು ನಾವು ನೀರಿನೊಳಗೆ ಹಾಕೊಳ್ಳೋಣ. ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲೇ ಮಾಡ್ಕೊಳ್ಳೋಣ. ಬೇಕು ಅಂದರೆ 4 ಇರೋದು 6 ಸಹ ಮಾಡ್ಬೋದು, 4 ಸಾಕು. ಈಗ ಎಲ್ಲವನ್ನು ಇದೇ ರೀತಿಯಲ್ಲಿ ತೊಟ್ಟನ್ನು ಸಹ ತೆಗೆದು 4 ಭಾಗಗಳನ್ನಾಗಿ ಮಾಡಿ ನೀರೊಳಗೆ ನಾವು ಹಾಕ್ತಾ ಇದ್ದೀವಿ. ಎಲ್ಲವನ್ನೂ ಸಹ ನಾವು ನೀರೊಳಗೆ ಹಾಕಿದ ಮೇಲೆ ನೋಡಿ, ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಾ ಆ ಪಾತ್ರೆನೂ ಇದೆ, ಟಫು ಇದೆ, ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಸಹ ರೆಡಿಯಾಗಿದೆ. ಈಗ ಒಂದೊಂದೇ ಬದನೆಕಾಯಿನ ತಗೊಂಡು ಏನು 4 ಭಾಗ ಮಾಡಿದ್ವೋ ಅದ್ರ ಒಳಗೆ ನಾವೀಗ ತುಂಬ್ತಾ ಇದ್ದೀವಿ. ಪೂರ್ತಿಯಾಗಿ ತುಂಬಬೇಕು. ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಈ ರೀತಿನೂ ಟ್ರೈ ಮಾಡಿ, ತುಂಬ ರುಚಿಯಾದ ಟೇಸ್ಟಿನೂ ಸಹ ಸಿಗುತ್ತೆ. ಅಷ್ಟೇ ಅಲ್ಲ, ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ನಾವು ಬೇಯಿಸ್ಕೊಂಡು ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ತಿಂದರೆ ಅಂತೂ ಯಾವ ಗ್ರೇವಿನೂ ಬೇಡ, ಅಷ್ಟು ರುಚಿಯನ್ನು ಕೊಡುತ್ತೆ. ನೋಡಿ, ಈಗ ಎಲ್ಲವನ್ನೂ ಸಹ ನಾವು ಅದೇ ರೀತಿಯಲ್ಲಿ ತುಂಬಿ ಇಡೋಣ. ತುಂಬ ರುಚಿಕರವಾದಂಥ ಎಣ್ಗಾಯಿ ಪಲ್ಯ ಅಂತಲೇ ಹೇಳ್ಬೋದು. ಬರೀ ಎಣ್ಗಾಯಿ ಪಲ್ಯ ಅಂದರೆ ಬರೀ ಬದನೆಕಾಯಿದು ಅಷ್ಟೇ ಅಲ್ಲ, ಬೇರೆ ಎಲ್ಲ ತರಕಾರಿದು, ಹೀರೆಕಾಯಿ, ಹಾಗಲಕಾಯಿ ಎಲ್ಲದರಲ್ಲೂ ಸಹ ನಾವು ಮಾಡ್ಬೋದು. ಇವಾಗ ನೋಡಿ, ಎಲ್ಲವನ್ನು ನಾವು ತುಂಬಿದ ಮೇಲೆ ಉಳಿದಿರೋದನ್ನ ಮೇಲೆ ಹಾಕೊಳ್ಳೋಣ. ಪೂರ್ತಿ ಮೇಲೆ ಹಾಕಿ ಇದಕ್ಕೆ ನಾವು 1 ರಿಂದ 1.5 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀವಿ. ಬೇಯೋದಕ್ಕೆ ನೀರಿನ ಅಂಶ ಬೇಕೇ ಬೇಕು, ಸ್ವಲ್ಪ ಜಾಸ್ತಿನೇ ಬೇಕು. ಹಾಗಾಗಿ ನಾವು 1-1.5 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀವಿ. ಈಗ ಇದನ್ನು ಮೀಡಿಯಂ ಉರಿಯಲ್ಲಿ, ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ನಾವು ಇವಾಗ ಸಣ್ಣ ಉರಿಯಲ್ಲಿ, ಮೀಡಿಯಂ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕು. ಒಂದು 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು. ನೋಡ್ತಾ ಇರಬೇಕು ಅವಾಗ. ನೋಡಿ, ಇವಾಗ ಪಲ್ಯನೂ ಸಹ ರೆಡಿಯಾಗಿದೆ. ಬದನೆಕಾಯಿ ಎಣ್ಣೆಗಾಯಿ ಪಲ್ಯನೂ ಸಹ ಇವಾಗ ರೆಡಿ ಆಗ್ತಾ ಇದೆ. ನೋಡ್ರಿ, ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ಅಂದರೆ ಇನ್ನೂ ಒಂದು 5 ನಿಮಿಷ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಬದನೆಕಾಯಿ ಎಣ್ಗಾಯಿ ಪಲ್ಯ ಈಗ ರೆಡಿ ಆಗ್ತಿದೆ. ನೋಡಿ, ರಸನೂ ಸಹ ರೆಡಿಯಾಗಿದೆ. ಈ ರಸನ ನಾವು ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ತಿಂದರೆ ತುಂಬನೇ ರುಚಿಯನ್ನು ಸಹ ಕೊಡುತ್ತೆ. ಈಗ ಇದನ್ನು ನಾವು ಚಪಾತಿ ಅಥವಾ ರೊಟ್ಟಿ ಯಾವುದಕ್ಕಾದ್ರೂ ಸಹ ನಾವು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಹಾಗೆ ಸೌತೆಕಾಯಿ ಎಲ್ಲದನ್ನೂ ಸಹ ನಾವು ಸೈಡಾಗಿ ಇಟ್ಕೊಂಡ್ರೆ ಇನ್ನೂ ರುಚಿಯನ್ನು ಕೊಡುತ್ತೆ. ಬದನೆಕಾಯಿ ಎಣ್ಗಾಯಿ ಪಲ್ಯ ತುಂಬನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಪಲ್ಯನೂ ಸಹ ಇವಾಗ ರೆಡಿಯಾಗಿದೆ. ಒಮ್ಮೆ ಮಾಡಿ ಹೇಗಿದೆ ಅಂತ ನಮಗೂ ಸಹ ತಿಳಿಸಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬದನೆಕಾಯಿ ಎಣ್ಗಾಯಿ ಪಲ್ಯ ತಿನ್ನಿ, ಹೇಗಿದೆ ಅಂತ ತಿಳಿಸಿ.